ಹಾಯ್ ಫ್ರೆಂಡ್ಸ್, ಪ್ರಪಂಚದ ವ್ಯಾಪ್ತಿಯಲ್ಲಿ ದೊಡ್ಡ ದೇಶದಿಂದ ಹಿಡಿದು ಚಿಕ್ಕ ದೇಶದವರೆಗೂ, ದೊಡ್ಡ ದೊಡ್ಡ ಶ್ರೀಮಂತರಿಂದ ಹಿಡಿದು ಸಾಮಾನ್ಯ ಪ್ರಜೆಗಳವರೆಗೂ ತಿರುಗಿ ನೋಡಿ ಆ ಒಂದೇ ಟಾಪಿಕ್ ಕುರಿತು ಯೋಚಿಸುವಂತೆ ಮಾಡಿದ ಘಟನೆ ಕೊರೋನಾ ವೈರಸ್. ಪ್ರಪಂಚವನ್ನೇ ಗಡಗಡ ಎಂದು ನಡುಗುವಂತೆ ಮಾಡಿದ ಈ ವೈರಸ್ ನಿಜಕ್ಕೂ ವೈರಸ್ ಅಂದರೆ ಏನು, ಇದು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ, ಸರಿಯಾಗಿ ಜೀವವಿಲ್ಲದ ಇದು ಪ್ರಾಣವನ್ನೇ ತೆಗೆಯುವಷ್ಟು ಹೇಗೆ ಕಾರಣವಾಯಿತು ಎನ್ನುವ ಈ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವೈರಸ್ ಎನ್ನುವ ಈ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇದರ ಅರ್ಥ ವಿಷ ಎಂದರ್ಥ. ನಮಗೆ ಆಗಾಗ ಸಂಭವಿಸುವ ಸಣ್ಣ ಸಣ್ಣ ಶೀತದಿಂದ, ಕೆಮ್ಮು ಸೀನುಗಳಿಂದ ಎಷ್ಟೋ ಮಂದಿ ಪ್ರಾಣವನ್ನು ತೆಗೆಯುವ ಡೆಂಗ್ಯೂ, ಜಿಕಾ, ಚಿಕನ್ ಗುನ್ಯಾ, ಎಬೋಲಾ, ಈಗ ಕೊರೋನಾ, ಎಷ್ಟೋ ಭಯಂಕರ ವ್ಯಾಧಿಗೆ ಕಾರಣವಾಗುತ್ತೆ ಈ ವೈರಸ್. ಈ ವೈರಸ್ ತುಂಬ ಚಿಕ್ಕದಾಗಿ ಇದೆ. ಎಷ್ಟು ಚಿಕ್ಕದಾಗಿದೆ ಅಂದರೆ ನಾವು ಬ್ಯಾಕ್ಟೀರಿಯಾವನ್ನೇ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅದನ್ನು ಮೈಕ್ರೋಸ್ಕೋಪ್ ಮೂಲಕ ನೋಡುತ್ತೇವೆ. ಇದು ಅದಕ್ಕಿಂತಲೂ ಚಿಕ್ಕದು. ಒಂದು ವೇಳೆ ಬ್ಯಾಕ್ಟೀರಿಯಾವನ್ನು ನೋಡಿದರೂ ಕೂಡ ವೈರಸ್ಸನ್ನು ಮಾತ್ರ ನೋಡಲು ಸಾಧ್ಯವಿಲ್ಲ. ಅಲ್ಲಿಗೆ ಈ ವೈರಸ್ ಅನ್ನೋದು ಎಷ್ಟು ಚಿಕ್ಕದಾಗಿರುತ್ತೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಸುಮಾರು 26ರಿಂದ 32 kbp ಸೈಜ್ನಷ್ಟು ಚಿಕ್ಕದಾಗಿರುತ್ತೆ, ಅಂದರೆ ನ್ಯಾನೋಮೀಟರ್ನಷ್ಟು. ಅಲ್ಲಿ 20ರಿಂದ 400 nm ಸೈಜ್ನಷ್ಟು ಚಿಕ್ಕದಾಗಿರುತ್ತದೆ. ಇಷ್ಟು ಚಿಕ್ಕದಾಗಿದ್ರೂ ಕೂಡ ಭೂಮಿಯ ಮೇಲಿರುವ ಮನುಷ್ಯ, ಪ್ರಾಣಿ, ಪಕ್ಷಿ, ಜಂತು, ಬ್ಯಾಕ್ಟೀರಿಯಾ ಮೇಲೂ ಕೂಡ ಪ್ರಭಾವ ಬೀರುತ್ತದೆ. ಆದರೆ ಒಂದು ವೈರಸ್ ಇನ್ನೊಂದು ವೈರಸ್ ಮೇಲೆ ಪ್ರಭಾವ ಬೀರುವುದಿಲ್ಲ. ಈಗ ನಿಜವಾಗಿಯೂ ಈ ವೈರಸ್ ಅಂದರೆ ಏನು, ಹೇಗೆ ಎಫೆಕ್ಟ್ ಮಾಡುತ್ತದೆ ಎಂಬುದನ್ನು ಈಗ ನೋಡೋಣ. ವೈರಸ್ ಅನ್ನೋದು ಕೇವಲ ಒಂದು ಜೆನೆಟಿಕ್ ಮೆಟೀರಿಯಲ್ ಮಾತ್ರ. ಉದಾಹರಣೆಗೆ ಸಿಂಗಲ್ಸ್ ಆರ್ ಡಬಲ್ ಸ್ಟ್ಯಾಂಡರ್ಡ್ ಆಗಿ DNA ಇಲ್ಲ RNA ಪೀಸ್. ಇದರ ಸುತ್ತ ಪ್ರೊಟೆಕ್ಷನ್ಗೋಸ್ಕರ ಪ್ರೋಟೀನ್ ಇಂದ ರಚನೆಯಾದ ಒಂದು ಸೆಲ್ ಇದೆ. ಹಾಗೆ ವೈರಸ್ಗೆ ಜೀವವಿದೆ ಎಂದು ಹೇಳಲಾಗುವುದಿಲ್ಲ, ಯಾಕಂದರೆ ಸೈನ್ಸ್ ಡೆಫಿನೇಷನ್ ಪ್ರಕಾರ ಒಂದು ಜೀವಿಗೆ ಜೀವವಿದೆ ಎಂದು ಹೇಳುವುದಾದರೆ ಇದಕ್ಕೂ ಕೆಲವು ಲಕ್ಷಣಗಳು ಇವೆ. ಅದೇನೆಂದರೆ ಅದರಲ್ಲಿ ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆ, ಇದು ನಡೆದು ಅದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಆದರೆ ವೈರಸ್ನಲ್ಲಿ ಇದೇನೂ ನಡೆಯುವುದಿಲ್ಲ. ಇದನ್ನು ನಾನ್ ಲಿವಿಂಗ್ ಎಂದು ಕೂಡ ಕರೆಯುತ್ತಾರೆ. ಹಾಗೆ ಪುನರುತ್ಪತ್ತಿ ನಡೆಯೋದು, ಯಾಕಂದರೆ ವೈರಸ್ ರೀಪ್ರೊಡ್ಯೂಷನ್ ಮಾಡೋದಿಲ್ಲ, ಅಥವಾ ವೈರಸ್ ಯಾವುದೇ ರೀತಿಯ ಸೆಲ್ಸ್ ಆಗಿರ್ಬೋದು ಅಥವಾ ಕಣಗಳನ್ನು ಇದು ರೀಪ್ರೊಡ್ಯೂಸ್ ಮಾಡುವುದಿಲ್ಲ. ಹಾಗೆ ಇದರಲ್ಲಿ ಯಾವುದೇ ರೀತಿಯ ಕ್ರಿಯೆ ಕೂಡ ನಡೆಯುವುದಿಲ್ಲ, ಯಾಕಂದರೆ ಇದಕ್ಕೆ ಹೋಸ್ಟ್ ಸೆಲ್ಸ್ ಬೇಕು. ಇದು ಇನ್ನೊಂದರ ಹೋಸ್ಟ್ ಸೆಲ್ಸ್ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆ ಕನಿಷ್ಠ ಚಲಿಸಬೇಕು ಅಂದರೆ ವೈರಸ್ ಅದು ಸ್ವಂತವಾಗಿ ಚಲಿಸುವುದಿಲ್ಲ, ಹಾಗೆ ಅದು ಬೆಳೆಯುವುದೂ ಇಲ್ಲ, ಹಾಗೆ ಅದು ಗಾಳಿಯನ್ನು ಕೂಡ ಉಸಿರಾಡುವುದೂ ಇಲ್ಲ. ಈ ಯಾವುದೇ ಲಕ್ಷಣ ವೈರಸ್ನಲ್ಲಿ ಇಲ್ಲ. ತನ್ನ ಸುತ್ತಲಿನ ಪರಿಸರದ ಪ್ರಕಾರ ವಿಕಾಸಗೊಳ್ಳಲು ಸಾಧ್ಯವಾಗುತ್ತದೆ ಅಷ್ಟೇ. ವೈರಸ್ನಲ್ಲಿ ಕೆಲವು ಈ ಲಕ್ಷಣಗಳನ್ನು ಹೊಂದಿದೆ. ಅಲ್ಲದೆ ಬೇರೆ ಹೋಸ್ಟ್ ಸೆಲ್ಸ್ ಸಹಾಯದಿಂದ ಇದು ರೀಪ್ರೊಡ್ಯೂಸ್ ಆಗುತ್ತದೆ. ಹಾಗಾಗಿ ಇದರಲ್ಲಿ ಪೂರ್ತಿಯಾಗಿ ಜೀವವಿರುವುದಿಲ್ಲ ಎಂದು ಕೂಡ ಹೇಳಲಾಗುವುದಿಲ್ಲ. ಇದು ಗ್ರೇ ಏರಿಯಾದಲ್ಲಿ ಇದೆ. ಉದಾಹರಣೆಗೆ ಜೀವವಿಲ್ಲ ಅಥವಾ ಜೀವವಿದೆ ಎಂದು ಒಂದು ಲೈನ್ ಎಳೆದು ವಿಭಜಿಸಿದರೆ ಈ ವೈರಸ್ ಅನ್ನೋದು ಸರಿಯಾಗಿ ಈ ಲೈನ್ ಮೇಲೆ ಇರುತ್ತದೆ. ಈ ವೈರಸ್ ಅನ್ನೋದು ತನ್ನಷ್ಟಕ್ಕೆ ತಾನೇ ಚಲಿಸುವುದಿಲ್ಲ, ಕೇವಲ ಗಾಳಿ ಧೂಳಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತದೆ. ಇದು ಹೇಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಅಂದರೆ, ಒಬ್ಬ ವ್ಯಕ್ತಿ ಶೀತದಿಂದ ಕೆಮ್ಮಿನಿಂದ ಸೀನಿದಾಗ ಅಥವಾ ವೈರಸ್ ಇರುವ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಕಣ್ಣುಗಳನ್ನು, ಮೂಗು ಅಥವಾ ಬಾಯಿಯನ್ನು ಮುಟ್ಟುವುದರಿಂದ ಅಥವಾ ಉಜ್ಜುವುದರಿಂದ, ಇಲ್ಲ ಸೊಳ್ಳೆಯಂಥ ಜೀವಿಗಳಿಂದ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಹಾಗೆ ವೈರಸ್ ಹೇಗೆ ಇದೆ ಅಂದರೆ, ವೈರಸ್ ಅದರ ಮೇಲೆ ಕೆಲವು ಸ್ಪೈಕ್ಸ್ಗಳನ್ನು ಹೊಂದಿರುತ್ತದೆ. ಇದು ಕಿಲಿಕ ಇದ್ದಂತೆ ಪ್ರತಿ ಕಣಕ್ಕೂ ರಿಸೆಪ್ಟರ್ಸ್ ಇರುತ್ತದೆ. ಇದು ವೈರಸ್ನಲ್ಲಿರುವ ಸ್ಪೈಕ್ಸ್ ಜೊತೆ ಮ್ಯಾಚ್ ಆದರೆ ಮಾತ್ರ ಆ ಕಣವು ಆ ವೈರಸ್ ಬಳಿ ಹೋಗಲು ಪರ್ಮಿಷನ್ ಅನ್ನು ನೀಡುತ್ತದೆ. ಆಗ ಈ ವೈರಸ್ ಆ ಕಣದೊಳಗೆ ಎಂಟರ್ ಆಗುತ್ತದೆ. ಒಂದು ಸಾರಿ ಈ ವೈರಸ್ ಆ ಕಣದೊಳಗೆ ಎಂಟರ್ ಆದ ಕೂಡಲೇ ಈ ವೈರಸ್ ಆ ಕಣವನ್ನು ಹೈಜಾಕ್ ಮಾಡುತ್ತದೆ. ವೈರಸ್ನಲ್ಲಿ ಇರುವ ಜೆನೆಟಿಕ್ ಮೆಟೀರಿಯಲ್ ಅನ್ನು ಹೋಸ್ಟ್ ಸೆಲ್ಗೆ ಇಂಜೆಕ್ಟ್ ಮಾಡುತ್ತದೆ. ಆಗ ನಮ್ಮ ಬಾಡಿಯಲ್ಲಿ ದೇಹಕ್ಕೋಸ್ಕರ ಕೆಲಸ ಮಾಡುತ್ತಿದ್ದ ಆ ಕಣ ವೈರಸ್ಗೋಸ್ಕರ ಕೆಲಸ ಮಾಡಲು ಶುರು ಮಾಡುತ್ತದೆ. ಹಾಗೆ ಆ ವೈರಸ್ನಲ್ಲಿರುವ DNA ಈ ಕಣದ ಸಹಾಯದಿಂದ ರಿಫ್ಲೆಕ್ಟ್ ಆಗುತ್ತದೆ. ಹಾಗೆ ಅದು ಕೆಲವು ಲಕ್ಷಗಳ ಸಂಖ್ಯೆಯಲ್ಲಿ ವಿಭಜನೆ ಆಗುತ್ತದೆ. ನಮ್ಮ ಬಾಡಿಯಲ್ಲಿರುವ ಕಣ ನಮಗೆ ತಿಳಿಯದ ಹಾಗೆ ಆ ವೈರಸ್ ತನ್ನ ಆರ್ಮಿಯಾಗಿ ಸಿದ್ಧ ಮಾಡಿಕೊಳ್ಳುತ್ತದೆ. ಈ ವಿಧದಲ್ಲಿ ವೈರಸ್ ಅನ್ನೋದು ತನ್ನಷ್ಟಕ್ಕೆ ತಾನೇ ರೀಪ್ರೊಡ್ಯೂಸ್ ಆಗೋದಿಲ್ಲ. ಇದಕ್ಕೋಸ್ಕರ ಹೋಸ್ಟ್ ಸೆಲ್ಸ್ ಬೇಕು. ಈ ವಿಧದಲ್ಲಿ
ಕೆಲವು ಸಂಖ್ಯೆಯ ಕಣಗಳು ಲಕ್ಷಗಳ ಸಂಖ್ಯೆಯಲ್ಲಿ ರೀಪ್ರೊಡ್ಯೂಸ್ ಆಗಿ ವಿಪರೀತವಾಗಿ ಬೆಳೆಯುತ್ತದೆ. ಕೊನೆಗೆ ಆ ಕಣ ಅಥವಾ ಸೆಲ್ಸ್ ಬ್ಲಾಸ್ಟ್ ಆಗುತ್ತದೆ. ಆಗ ಈ ಲಕ್ಷಗಳ ಸಂಖ್ಯೆಯಲ್ಲಿರುವ ವೈರಸ್ ಮಿಕ್ಕಿದ ಕಣಗಳಿಗೆ ಸೋಂಕು ತಗುಲಿಸುತ್ತದೆ. ಒಂದೊಂದು ಕಣ ಲಕ್ಷಗಳ ಸಂಖ್ಯೆಯಲ್ಲಿ ವಿಭಜನೆ ಆದರೆ ಅದು ಸೋಂಕಿದ ಕಣಗಳಲ್ಲೂ ಕೂಡ ಕಣಗಳು ಅಥವಾ ಸೆಲ್ಸ್ ವಿಭಜನೆಯಾಗಿ ವಿಪರೀತವಾಗಿ ಬೆಳೆಯುತ್ತದೆ. ಹೀಗೆ ವಿಪರೀತವಾಗಿ ಬೆಳೆದ ಈ ವೈರಸ್ ನಮ್ಮ ಬಾಡಿಯಲ್ಲಿರುವ ಕಣಗಳು ಹಾಗೂ ಅವ್ಯಯಗಳನ್ನು ಕೂಡ ನಾಶ ಮಾಡುತ್ತದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಜ್ವರ ಬಂದರೆ ಈ ವೈರಸ್ ಅನ್ನೋದು ಆ ವ್ಯಕ್ತಿಯಲ್ಲಿ ಲಕ್ಷಗಳ ಸಂಖ್ಯೆಯಲ್ಲಿ ಬೆಳೆಯುತ್ತದೆ. ಇದು ಹೇಗೆ ಅಂದರೆ ಕೇವಲ 2-3 ದಿನಗಳಲ್ಲಿ ಕೋಟಿಗಳ ಸಂಖ್ಯೆಯಷ್ಟು ಬೆಳೆಯುತ್ತದೆ. ಹಾಗಾಗಿ ವೈರಸ್ಸನ್ನು ಕಂಟ್ರೋಲ್ ಮಾಡುವುದು ತುಂಬ ಕಷ್ಟ. ಉದಾಹರಣೆಗೆ ನಮ್ಮ ಬಾಡಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಈ ಆ್ಯಂಟಿಬಯೋಟಿಕ್ ಅನ್ನು ಕೊಟ್ಟರೆ ಅದು ಸರಿ ಹೋಗುತ್ತದೆ. ಯಾಕಂದರೆ ಬ್ಯಾಕ್ಟೀರಿಯಾ ಎಂಬುದು ಸೆಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರುತ್ತದೆ. ಹಾಗೆ ಕೆಲವು ಮೆಡಿಸನ್ ಅದರ ಮೇಲೆ ಪ್ರಯೋಗಿಸಬಹುದು. ಆದರೆ ವೈರಸ್ ಆ ರೀತಿ ಇಲ್ಲ. ಇದು ನಮ್ಮ ಬಾಡಿಯಲ್ಲಿರುವ ಸೆಲ್ಸ್ ಅಥವಾ ಕಣಗಳ ಜೊತೆ ಹೋಗುತ್ತದೆ. ಇದನ್ನು ನಾಶ ಮಾಡಬೇಕಾದರೆ ನಮ್ಮ ಸ್ವಂತ ಕಣ ಅಥವಾ ಸೆಲ್ಸ್ಗಳನ್ನು ನಾವೇ ನಾಶ ಮಾಡಿಕೊಳ್ಳಬೇಕು. ಇದಲ್ಲದೆ ನಮ್ಮ ಬಾಡಿಯಲ್ಲಿರುವ ಇಮ್ಯುನಿಟಿ ಸಿಸ್ಟಮ್ ತುಂಬ ಸಮಯದವರೆಗೂ ಈ ವೈರಸ್ ವಿರುದ್ಧ ಹೋರಾಡುತ್ತಾ ಇರುತ್ತದೆ ಅಥವಾ ಆ ವೈರಸ್ಸನ್ನು ನಾಶ ಮಾಡುವುದಕ್ಕೆ ಪ್ರಯತ್ನಿಸುತ್ತಾ ಇರುತ್ತದೆ. ಹಾಗೆ ಯಾರ ದೇಹದಲ್ಲಿ ಈ ಇಮ್ಯುನಿಟಿ ಪವರ್ ಅನ್ನೋದು ಕಮ್ಮಿ ಇರುತ್ತೋ ಆಗ ಈ ವೈರಸ್ ಅನ್ನೋದು ವಿಪರೀತವಾಗಿ ಹೆಚ್ಚಾಗುತ್ತದೆ. ಆಗ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಕೂಡ ಏನೂ ಮಾಡಲಿಕ್ಕಾಗುವುದಿಲ್ಲ ಎನ್ನುವ ಪರಿಸ್ಥಿತಿಗೆ ಬರುತ್ತದೆ. ಹಾಗಾಗಿ ಇಮ್ಯುನಿಟಿ ಪವರ್ ಹೆಚ್ಚಾಗಿಸುವ ಆಹಾರವನ್ನು ಹೆಚ್ಚಾಗಿ ತಿನ್ನಿ. ಇದಲ್ಲದೆ ಒಂದು ವೈರಸ್ ಕೋಟಿಗಳ ಸಂಖ್ಯೆಯ ವೈರಸ್ಸನ್ನು ಕ್ರಿಯೇಟ್ ಮಾಡಬಹುದು. ಇದಲ್ಲದೆ ಒಬ್ಬ ವ್ಯಕ್ತಿ ಸೀನಿದಾಗ ಕೆಮ್ಮಿದಾಗ ಲಕ್ಷಗಳ ಸಂಖ್ಯೆಯ ವೈರಸ್ ಕಣಗಳು ಹೊರಬರುತ್ತವೆ. ಹೀಗಾಗಿ ಆ ಒಂದು ಕಣ ಇನ್ನೊಬ್ಬ ವ್ಯಕ್ತಿಗೆ ಸೋಂಕಿದರೆ ಎಷ್ಟೊಂದು ಅಪಾಯ ಬರಬಹುದು ಆಲೋಚಿಸಿ ನೋಡಿ. ಹಾಗಾಗಿ ಕೆಮ್ಮುವಾಗ ಸೀನುವಾಗ ಕೈ ಮುಚ್ಚಿಕೊಳ್ಳಿ, ಮಾಸ್ಕ್ ಧರಿಸಿ. ಈ ವೈರಸ್ನಲ್ಲಿ ಇಷ್ಟೊಂದು ಅಪಾಯ ಇರುವುದರಿಂದ ನಮ್ಮನ್ನು ನಾವು ಜಾಗ್ರತೆಯಾಗಿ ಕಾಪಾಡಿಕೊಳ್ಳಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಹ್ಯೂಮನ್ ಬಾಡಿ ಕುರಿತು ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ DNA ಅಂದರೆ ಏನು, ಒಬೆಸಿಟಿ ಅಂದರೆ ಏನು, ನಮ್ಮ ಶರೀರದ ಬ್ಯಾಕ್ಟೀರಿಯಾ ಪ್ರಪಂಚ ಕುರಿತು, ನಮ್ಮ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.